ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈಗಂತೂ ಎಲ್ಲಿ ನೋಡಿದ್ರು ಕೂಡ ಡೀಪ್ ಸೀಕ್ ಎಂದೇ ಮಾತುಕತೆ. ಈ ಡೀಪ್ ಸೀಕ್ ಏನಿದೆ ಕೇವಲ 2 ವರ್ಷ ಹಳೆಯ ಚೈನೀಸ್ ಕಂಪನಿ. ನೀವು ನಂಬಲ್ಲ, ಇಷ್ಟು ಸಣ್ಣ ಕಂಪನಿ ಆಗಿದ್ರೂ ಸಹ ಈ ಡೀಪ್ ಸೀಕ್ ಅಮೆರಿಕಾದ ಸ್ಟಾಕ್ ಮಾರ್ಕೆಟನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಈ ಡೀಪ್ ಸೀಕ್ ಸೇಮ್ ಚಾಟ್ GPT ರೀತಿ ಒಂದು AI ಕಂಪನಿ. ಮೊನ್ನೆ ಈ ಡೀಪ್ ಸೀಕ್ನವರು ಒಂದು ಓಪನ್ ಸೋರ್ಸ್ LLM ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ, ಡೀಪ್ ಸೀಕ್ R1 ಅಂತ. ಏನೋ ಬರೀ ಒಂದು ಹೊಸ ಚಾಟ್ GPT ರೀತಿ ಮಾಡೆಲ್ ಚೈನಾದಲ್ಲಿ ಲಾಂಚ್ ಆಯಿತು ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಯಾಕಪ್ಪ ಡೌನ್ ಆಗಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ ಅಂತ ಅಂದರೆ ತುಂಬ ಸಿಂಪಲ್ಲು. ಕೇವಲ 2 ವರ್ಷ ಹಳೆಯ ಯಾರೂ ಕೇಳದಂಥ ಒಂದು ಹೊಸ ಕಂಪನಿ ಚಾಟ್ GPT ರೀತಿ ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ ರೀತಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಟಕ್ಕರ್ ಕೊಡೋ ರೀತಿ ಒಂದು AI ಚಾಟ್ ಬಾಟನ್ನು ಡೆವಲಪ್ ಮಾಡಿದ್ದಾರೆ ಅಂತ ಅಂದರೆ ಮೊನ್ನೆ ಬೆಂಚ್ ಮಾರ್ಕ್ ಕೂಡ ಹೊರಗಡೆ ಬಂದಿದೆ. ಎಷ್ಟೋ ಸಿನಾರಿಯೋದಲ್ಲಿ ಈವನ್ ಚಾಟ್ GPTಯನ್ನು ಕೂಡ ಈ ಒಂದು ಡೀಪ್ ಸೀಕ್ ಬೀಟ್ ಮಾಡಿಬಿಟ್ಟಿದೆ. ಅದೇ ಲೆವೆಲ್ಲಿಗೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಆಯಿತು, ಅದೇ ಲೆವೆಲ್ಲಿಗೆ ಬರೀ 2 ವರ್ಷದಲ್ಲಿ. ಅಷ್ಟೇ ಅಲ್ಲ, ಈವನ್ ಪ್ರೈಸ್ ಡಿಫ್ರೆನ್ಸ್ ಕೂಡ ಅಷ್ಟೇ. ನಾನು ನಿಮಗೆ ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ಈ ಡೀಪ್ ಸೀಕಿಂದು V3 ಏನಿದೆ ಅದು ಸ್ವಲ್ಪ ಹಳೆ ವರ್ಷನ್ನು. ಇದು ಪರ್ ಮಿಲಿಯನ್ ಕೇವಲ $0.14 ಆಗುತ್ತೆ ಪರ್ ಮಿಲಿಯನ್ ಟೋಕನ್ಸಿಗೆ. ಅದೇ ಔಟ್ಪುಟ್ ಟೋಕನ್ಸು ಕೇವಲ $0.25 ಪ್ರತಿ ಮಿಲಿಯನ್ಗಾಗುತ್ತೆ. ಅದೇ ನೀವು ಚಾಟ್ GPT 4 ನೀವು ಕಂಪೇರ್ ಮಾಡೋದಕ್ಕೆ ಹೋದರೆ ಪರ್ ಮಿಲಿಯನ್ನು $2.5 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 94ರಿಂದ 95% ಪ್ರೈಸ್ ಡಿಫ್ರೆನ್ಸ್ ಇದೆ. 94ರಿಂದ 95% ನೋಡೋದಕ್ಕೆ ಹೋದರೆ 20ರಿಂದ 40 ಟೈಮ್ ಪ್ರೈಸ್ ಡಿಫ್ರೆನ್ಸ್ ಇದೆ. ಇನ್ನು ಈ ಡೀಪ್ ಸೀಕಿಂದು ರೀಸನರ್ R1 ಏನಿದೆ, ಸೊ ಅದರದ್ದು ಪ್ರೈಸ್ ನಾವು ನೋಡೋದಕ್ಕೆ ಹೋದರೆ ಪರ್ ಮಿಲಿಯನ್ ಟೋಕನ್ಸು ಇನ್ಪುಟ್ಟು $0.55 ಇದ್ದರೆ ಔಟ್ಪುಟ್ಟು $2.19 ಇದೆ ಪರ್ ಮಿಲಿಯನ್ನು. ಅದೇ ಈ ಚಾಟ್ GPT O1 ಏನಿದೆ ಅದರದ್ದು ಪ್ರೈಸು $15 ಇದೆ ಪರ್ ಮಿಲಿಯನ್ ಟೋಕನ್ಸು, ಔಟ್ಪುಟ್ಟು $60 ಮಿಲಿಯನ್. ನಾನೇನು ಪ್ರೈಸ್ ಹೇಳಿದೆ ಇದು ಬಿಸ್ನೆಸ್ಗಳಿಗೆ. ಈಗ ಯಾವುದೋ ಒಂದು ದೊಡ್ಡ ಕಂಪನಿ ಒಂದು ಆಟೋಮೇಷನ್ ಮಾಡಬೇಕು ಆ ಕಂಪ್ನಿಯಲ್ಲಿ, ಇಮೇಲ್ ಬಂದಿದ್ದನ್ನು ಅದೇ ಆಟೋಮೆಟಿಕ್ ರೆಸ್ಪಾಂಡ್ ಮಾಡಬೇಕು. ಆ ರೀತಿ ಕೆಲವೊಂದು ಆಟೋಮೇಷನ್ಸಿಗೆ ಈ ಪ್ರೈಸ್ ಫಿಕ್ಸ್ ಆಗಿರೋದು, ನಾರ್ಮಲ್ ವ್ಯಕ್ತಿಗಳಿಗಲ್ಲ, ಇಂಡಿವಿಜುವಲ್ಸಿಗೆ ಸದ್ಯಕ್ಕೆ ಈ ಡೀಪ್ ಸೀಕು ಫ್ರೀ ಇದೆ, ಆಮೇಲೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ಬೋದೇನೋ. ನಾರ್ಮಲಿ ಫ್ರೀ ಇರುತ್ತೆ, ಕೆಲವೊಂದು ಬೇಸಿಕ್ ಚಾಟನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಈಗಲೂ ಕೂಡ ಚಾಟ್ GPT ಕೆಲವೊಂದು ಬೇಸಿಕ್ ಚಾಟನ್ನು ಹಳೆ ವರ್ಷನ್ಸ್ ನಾವು ಆರಾಮಾಗಿ ಫ್ರೀಯಾಗಿ ಯೂಸ್ ಮಾಡ್ಬೋದು. ಈವನ್ ಡೀಪ್ ಸೀಕಿಗೆ ಯಾವುದೇ ಪ್ರೈಸ್ ರಿವೀಲ್ ಆಗಿಲ್ಲ ಸದ್ಯಕ್ಕೆ. ಫ್ಯೂಚರ್ನಲ್ಲಿ ಮೋಸ್ಟ್ಲಿ ಅಫೋರ್ಡಬಲ್ ಆಗೇ ಇರುತ್ತೆ ಅಂತ ಕಾಣುತ್ತೆ. ಒಟ್ಟಿಗೆ ಬಿಸ್ನೆಸ್ಗಳಿಗೆ ಹೆವಿ ಅಫೋರ್ಡಬಲ್ ಆಗಿ ಹೇಳ್ತಿಲ್ವಾ, 20ರಿಂದ 40 ಟೈಮ್ ಚೀಪರು. ಕಡಿಮೆ ಅಲ್ಲ, ಸುಮಾರು 95% ಚೀಪ್ ಆಗುತ್ತಂತೆ ಇದು ಪ್ರೈಸು. ಬರೀ 2 ವರ್ಷ ಹಳೆಯ ಕಂಪನಿ ಅಷ್ಟೇ ಲೆವೆಲ್ನ ಬೆಂಚ್ ಮಾರ್ಕ್ ಸ್ಕೋರನ್ನು ಪಡ್ಕೊಂಡು, ಅದು ಕೋಡಿಂಗಲ್ಲಾಗಿರ್ಬೋದು, ರೀಸನರಲ್ಲಾಗಿರ್ಬೋದು, ಮ್ಯಾಥ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಫುಲ್ ಆಲ್ಮೋಸ್ಟ್ ಹೆಡ್ ಟು ಹೆಡ್ ಟಕ್ಕರ್ನ ಕೊಟ್ಟಿದೆ ಆಯಿತಾ. ಇದರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಡೌನ್ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತ ಅಂದರೆ ಇವರು ಇಷ್ಟು ಅಫೋರ್ಡಬಲಾಗಿ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಬಿಲಿಯನ್ ಗಟ್ಟಲೆ ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ಮೆಟಾ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಚಾಟ್ GPT ಆಗಿರ್ಬೋದು, ಬಿಲಿಯನ್ ಗಟ್ಟಲೆ ಸಾವಿರಾರು ಕೋಟಿ ದುಡ್ಡನ್ನು ಸ್ಪೆಂಡ್ ಮಾಡಿ ಇವರು ಈ ಒಂದು ಚಾಟ್ GPTನ ಮತ್ತು ಜೆಮಿನಾಯಿನ ಇದನ್ನೆಲ್ಲ ಡೆವಲಪ್ ಮಾಡಿದ್ದಾರೆ. ಬಟ್ ಈ ಕಂಪ್ನಿ ನೀವು ನಂಬಲ್ಲ, ಕೇವಲ $5.6 ಮಿಲಿಯನ್ ದುಡ್ಡನ್ನು ಸ್ಪೆಂಡ್ ಮಾಡಿ, $6 ಮಿಲಿಯನ್ ಅಂದರೂ ಕೂಡ 8×48 ಅಪ್ರಾಕ್ಸಿಮೇಟ್ಲಿ 50 ಕೋಟಿ ದುಡ್ಡನ್ನು ಸ್ಪೆಂಡ್ ಮಾಡಿ ಚಾಟ್ GPT ಲೆವೆಲ್ಲಿಗೆ ಒಂದು LLMನ ತೊಗೊಂಬಂದಿದ್ದಾರೆ ಅಂತ ಅಂದರೆ ಅನ್ಬಿಲೀವಬಲ್ ಅನಿಸುತ್ತೆ. ಜೊತೆಗೆ ಇದು ಓಪನ್ ಸೋರ್ಸು, ಯಾರು ಬೇಕಾದರೂ ಡೌನ್ಲೋಡ್ ಮಾಡಿ ಅವರ PC ನಮ್ಮ PC-ನಲ್ಲೇ ನಾವು ಆಫ್ಲೈನ್, ಯಾವುದೇ ಇಂಟರ್ನೆಟ್ ಇಲ್ಲದೆ ಆಫ್ಲೈನ್ ಈ ಒಂದು ಚಾಟ್ ಬಾಟನ್ನು ರನ್ ಮಾಡ್ಬೋದು. ಆಫ್ಲೈನ್ ನಮಗಿಷ್ಟ ಬಂದಂಗೆ ಇದನ್ನು ನಾವು ಕಸ್ಟಮೈಸ್ ಮಾಡ್ಕೋಬೋದು, ನಮಗಿಷ್ಟ ಬಂದಂಗೆ ಅದನ್ನು ಟ್ರೈನ್ ಮಾಡ್ಬೋದು. ನಾವು ಆಫ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಮೇಲೆ ನಿಮ್ಗೆ ಇಷ್ಟ ಬಂದಂಗೆ ನೀವೇ ಒಂದು ಚಾಟ್ ಬಾಟನ್ನು ಬಿಲ್ಡ್ ಮಾಡ್ಬೋದು. ಎಷ್ಟೋ ಕಂಪನಿಗಳಿಗೆ ಇದರಿಂದ ನಂಗೆ ಅನ್ನಿಸ್ತಂಗೆ ಹೆವಿ ಅಡ್ವಾಂಟೇಜ್ ಆಗುತ್ತೆ. ಹೆವಿ ಮ್ಯಾನ್ ಪವರ್ ಅವಶ್ಯಕತೆ ಇಲ್ಲದೆ ಒಂದು ಕೆಲಸವನ್ನು ಮಾಡೋದಕ್ಕೆ ಹೆವಿ ಹೆಲ್ಪ್ ಆಗುತ್ತೆ. ಇದು ಪಾಸಿಟಿವ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು. ಅದು ಹೆಂಗೆ ಸಾಧ್ಯ? ಒಂದು ಕಂಪ್ನಿ ಬರೀ 50 ಕೋಟಿಲಿ, ಎಷ್ಟೋ ಕಂಪ್ನಿಗಳು ಈ ಚಾಟ್ GPTದು ಓಪನ್ AI ಏನಿದೆ ಅವರು ಬಿಲಿಯನ್ ದುಡ್ಡನ್ನು ಹತ್ತತ್ರ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿಬಿಟ್ಟಿದ್ದಾರೆ ಇದನ್ನು ಬಿಲ್ಡ್ ಮಾಡೋಕ್ಕೆ. ಇದೇ ಕಾರಣಕ್ಕೆ
ಈ ಮೆಟಾದು, ಮೈಕ್ರೋಸಾಫ್ಟ್, ಈವನ್ ಆಪಲ್ದು ಸ್ಟಾಕ್ ಡೌನ್ ಆಗಿದೆ, ಆಲ್ಫಾಬೆಟ್ ಎಲ್ಲ ಕಂಪ್ನಿಗಳದ್ದು ಮಾರ್ಕೆಟ್ ಕೀತ್ಕೊಂಡು ಡೌನ್ ಆಗಿದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈ ಅಮೆರಿಕನ್ ಕಂಪ್ನಿಗಳ ಮೇಲೆ ನಾವು ನಂಬೋದಾ? ಅವ್ರ ದುಡ್ಡನ್ನು ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ? ಈ ಚೈನೀಸ್ ಕಂಪ್ನಿ ಬರೀ ಎಷ್ಟು ಕಡಿಮೆ ದುಡ್ಡಿಗೆ ತೊಗೊಂಬಂದಿದ್ದಾರೆ ಅದೇ ಲೆವೆಲ್ದು ಅಂದರೆ, ಈ ದುಡ್ಡೆಲ್ಲ ಏನಾಯಿತು? ಇನ್ವೆಸ್ಟರ್ಗಳು ಯೋಚನೆ ಮಾಡ್ತಾರೆ, ಈ ದುಡ್ಡೆಲ್ಲ ಏನಾಯಿತು ಅಂತ. ಸೊ ಎಲ್ಲರೂ ಕೂಡ ದುಡ್ಡನ್ನು ಸ್ಟಾಕ್ ಮಾರ್ಕೆಟಿಂದ ವಾಪಸ್ ತಗೊಂಡ್ರು. ಹಿಂಗಾಯ್ತು ಕತೆ. ಜೊತೆಗೆ ಈ ಚಿಪ್ ಗ್ರಾಫಿಕ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳದ್ದು ಕೂಡ ಸ್ಟಾಕ್ ಮಾರ್ಕೆಟ್ ಡೌನ್ ಆಯ್ತು. ಯಾಕಪ್ಪ ಅಂತ ಅಂದರೆ, ಈ ಒಂದು ಡೀಪ್ ಸೀಕ್ ಮಾಡೆಲ್ನ ರನ್ ಮಾಡೋದಕ್ಕೆ ತುಂಬ ಪವರ್ಫುಲ್ ಆಗಿರುವಂಥ ಕಂಪ್ಯೂಟರ್, ಪವರ್ಫುಲ್ ಆಗಿರುವಂಥ ಒಂದು ಸರ್ವರ್ನ ಅವಶ್ಯಕತೆ ಇಲ್ಲ. ನಿಮ್ಮ ನಾರ್ಮಲ್ ಕಂಪ್ಯೂಟರ್ನಲ್ಲೇ ಹೇಳಿದ್ನಲ್ಲಾಗಲೇ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪಿ ಸಿಯಲ್ಲೇ, ಒಂದು ಮಿಡ್ ಲೆವೆಲ್ ಪಿ ಸಿಯಲ್ಲ ನೀವು ಆರಾಮಾಗಿ ಈ ಒಂದು LLMನ ರನ್ ಮಾಡ್ಬೋದು ನಿಮ್ಮ ನಾರ್ಮಲ್ ಪಿ ಸಿಯಲ್ಲಿ. ಈ ಕಾರಣದಿಂದ ಏನಪ್ಪ ಆಯಿತು ಅಂದರೆ, ಇಷ್ಟು ದಿನ ನಾವೆಲ್ಲರೂ ಅನ್ಕೋತಾ ಇದ್ವು ಈ ರೀತಿ ಒಂದು ಚಾಟ್ ಬಾಟ್, ಈ ರೀತಿ ಒಂದು ದೊಡ್ಡ ಒಂದು ಸರ್ವರ್, AI ಸರ್ವರ್ ರನ್ ಆಗಬೇಕು ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ GPU ಅವಶ್ಯಕತೆ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವು, ಆಯಿತಾ. ಇದೇ ಕಾರಣಕ್ಕೆ ಮೊನ್ನೆ ಎನ್ವಿಡಿಯಾ ಒಂದು ರೀತಿ ಮೊನಾಪಲಿ ಆಗಿಬಿಟ್ಟಿದೆ ಅವ್ರದ್ದು. ಅವರು GPUನ, ಈ AIಗೋಸ್ಕರ GPUನ ಬಿಲ್ಡ್ ಮಾಡ್ತಾರೆ. ಅವ್ರದ್ದು ಹೆವಿ ಕಿತ್ಕೊಂಡು $500 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಕಿತ್ಕೊಂಡು ಆಯ್ತಾ ಕಂಪ್ನಿದು. ಅವ್ರದ್ದು ಒಂದು ರೀತಿ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ, ಮೊನಾಪಲಿ ಆಗಿಬಿಟ್ಟಿತ್ತು, ಆಯಿತಾ. ಸೊ ಫ್ಯೂಚರ್ AI ಆಗಿರೋದ್ರಿಂದ ಅವರೊಬ್ಬರದೇ GPU ಯೂಸ್ ಆಗ್ತಿರೋದು ಅನ್ನೋ ರೀತಿ ಆಗಿಬಿಟ್ಟಿತ್ತು. ಸೊ ಇದೀಗ ಎಲ್ರಿಗೂ ಗೊತ್ತಾಗ್ತಾ ಬಂತೇನಪ್ಪ ಅಂದರೆ, ಒಂದು AI ರನ್ ಆಗಬೇಕು ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪಿ ಸಿಯ ಅವಶ್ಯಕತೆಯೇ ಬೇಕಾಗಿಲ್ಲ ಅನ್ನೋದು ಇದ್ರ ಮುಖಾಂತರ ಪ್ರೂವ್ ಆಯಿತು. ಈ ಕಾರಣದಿಂದ ಕಿತ್ಕೊಂಡು ಈ ಎನ್ವಿಡಿಯಾದು ಎಲ್ಲ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳದ್ದು ಸ್ಟಾಕ್ ಮಾರ್ಕೆಟು ಕೂಡ ಡೌನ್ ಆಯಿತು. ಮತ್ತು ಚೈನೀಸ್ ಕಂಪ್ನಿ ಆಗಿರೋದ್ರಿಂದ ಅಮೆರಿಕಾದು ಕೆಲವೊಂದು ಸ್ಯಾಂಕ್ಷನ್ಸ್ ಇದೆ, ಆಯಿತಾ, ಚೈನಾ ಮೇಲೆ. ಸೊ ಇದರಿಂದ ಅಮೆರಿಕದ ಯಾವ್ದು ಕಂಪ್ನಿ ಕೂಡ ಅವರಿಗೆ ಎಕ್ವಿಪ್ಮೆಂಟ್ಗಳನ್ನು ಪ್ರೊವೈಡ್ ಮಾಡೋಂಗಿಲ್ಲ. ಸೊ ಈ ಎನ್ವಿಡಿಯಾ ಏನಿದೆ ಇದು ಅಮೆರಿಕನ್ ಕಂಪನಿ. ಸೊ ಅದರಿಂದ ಅವ್ರ ಹತ್ರ ಲೇಟೆಸ್ಟ್ GPUಗಳನ್ನು ಇಲ್ಲ. ಯಾರ ಹತ್ರ? ಈ ಡೀಪ್ ಸೀಕ್ ಕಂಪ್ನಿ ಹತ್ರ ಯಾವುದೇ ಲೇಟೆಸ್ಟ್ ಎನ್ವಿಡಿಯಾ GPUಗಳಿಲ್ಲ. ಹಳೇ GPUಗಳನ್ನು ಯೂಸ್ ಮಾಡಿಕೊಂಡು ಇವರು ಇದನ್ನು ಡೆವಲಪ್ ಮಾಡೋರು ಬರೀ 2 ವರ್ಷದಲ್ಲಿ. ಇದು ಅವ್ರದ್ದು ಮೇಯ್ನ್ ಪ್ರಾಜೆಕ್ಟ್ ಕೂಡ ಆಗಿರಲ್ವಂತೆ, ಸೈಡ್ ಪ್ರಾಜೆಕ್ಟು. ಏನೋ ಒಂದು ಕೆಲಸ ಮಾಡ್ತಾಯಿದ್ವಿ, ಸೈಡಲ್ಲಿ ಫ್ರೀ ಆಗಿದ್ದಾಗ ಇದನ್ನು ಬಿಲ್ಡ್ ಮಾಡಿರೋದಂತೆ. ಯಪ್ಪ ಕತೆ ಗುರು. ನೆಕ್ಸ್ಟ್ ನಮ್ಮ ಇಂಡಿಯಾಗೆ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ, ಏನೆಲ್ಲ ಕನ್ಸರ್ನ್ಸ್ ಇರಬಹುದು ಅಂತ ನಾವು ನೋಡೋದಕ್ಕೆ ಹೋದರೆ, ಒಂದು AI ತುಂಬ ಚೀಪ್ ಆಗಿರೋದ್ರಿಂದ ಈಗ, ಆಯಿತಾ, ಚೀಪ್ ಆಗುತ್ತೆ, ಇನ್ನೂ ಚೀಪ್ ಆಗುತ್ತೆ ಫ್ಯೂಚರ್ನಲ್ಲಿ. ತುಂಬ ಅಫೋರ್ಡಬಲ್ ಆಗಿರೋದ್ರಿಂದ ಈ ಕಂಪನಿಗಳು, ಈ IT ಕಂಪನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ತುಂಬ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಈಗ. ಸೊ ಮ್ಯಾನ್ ಪವರ್ನ ಕಟ್ ಮಾಡ್ತಾರೆ. ಈ AI ಯಾವ ಲೆವೆಲಿಗೆ ಅಡ್ವಾನ್ಸ್ ಆಗಿಬಿಟ್ಟಿದೆ ಅಂದರೆ, ಆಟೋಮೇಷನ್ ಮಾಡ್ಬೋದು. ಎಲ್ಲ ಮನುಷ್ಯರು ನಾವು ಯೋಚನೆ ಮಾಡ್ತೀವಿ, ಅದನ್ನು ಈ ಡೀಪ್ ಸೀಕ್ ಮಾಡುತ್ತೆ. ಈ ಡೀಪ್ ಸೀಕಿಂದು ಅವ್ರದ್ದು ಇದಕ್ಕೆ ಹೋದರೆ ಚಾಟ್ ಬಾಟಿಗೆ ಅದೇನು ಯೋಚನೆ ಮಾಡ್ತಾಯಿದೆ ಅಂತಲೂ ಕೂಡ ನಮಗೆ ತೋರಿಸುತ್ತದು. ಥಿಂಕಿಂಗ್ ಅಂತ ಬರುತ್ತೆ. ಲಿಟ್ರಲಿ ನಾವು ಬರೀ 1+1 ಅಂತ ಕೇಳಿದ್ರೆ ಅದು 1+1 ಅಂತ ಉತ್ತರ ಕೊಡೋಕ್ಕಿಂತ ಮುಂಚೆ ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ ನಾವು ಅಲ್ಲಿ ನೋಡ್ಬೋದು. ಚಾಟ್ GPTಯಲ್ಲಿ ಈ ಫೀಚರ್ ಇಲ್ಲ, ಆಯಿತಾ. ತುಂಬ ಫಾಸ್ಟಾಗೂ ಸಹ ಇದೆ. ಅದು ಏನು ಯೋಚನೆ ಮಾಡ್ತದೆ ಆನ್ಸರ್ ಕೊಡೋಕ್ಕಿಂತ ಮುಂಚೆ, ಏನು ಯೋಚನೆ ಮಾಡಿ ಆನ್ಸರ್ನ ಕೊಡ್ತು ಅನ್ನೋದನ್ನು ತೋರಿಸುತ್ತಲ್ಲಿ ನೋಡ್ಬೋದು ನಾವು ಅದನ್ನು. ಬರೀ 1+1 ತುಂಬ ಸಿಂಪಲ್ ಆನ್ಸರ್, ಬಟ್ ಅದು ಯೋಚನೆನ ಪಟ್ಟಂತ ಏನೆಲ್ಲ ಯೋಚನೆ ಮಾಡುತ್ತೆ, ನಾನು ಮುಂಚೆ ಕೇಳಿದ್ದಂಥ ಪ್ರಶ್ನೆಗಳನ್ನೆಲ್ಲ ತಲ್ಲಿಡ್ಕೊಂಡು ಉತ್ತರವನ್ನು ಕೊಡುತ್ತೆ. ಈ ರೀತಿ ನಾವು ಪ್ರಾಕ್ಟಿಕಲಾಗಿ ನೋಡ್ಬೋದು ಅದು ಹೆಂಗೆ ಯೋಚನೆ ಮಾಡುತ್ತೆ ಅಂತ. ಒಂದು AI ಯಾವ ರೀತಿ ಯೋಚನೆ ಮಾಡುತ್ತೆ ಅಂತಲೇ ನೋಡ್ಬೋದು, ಆಯಿತಾ. ಇದರ ಜೊತೆಗೆ ಇದು ಚೈನೀಸ್ ಕಂಪನಿ ಆಗಿರೋದ್ರಿಂದ ಪ್ರೈವಸಿ ಇಶ್ಯೂ 100% ಇರುತ್ತೆ. ನಾವೇನೋ ಚೀಪು, ತುಂಬ ಕಡಿಮೆದು ಅಂದ್ಬಿಟ್ಟು ಇಲ್ಲಿನ ಕಂಪ್ನಿಗಳು ಕೆಲವು ಜನ ಯೂಸ್ ಮಾಡ್ಬೋದು. ಕಂಪ್ನಿಗಳಿಗೆ ಮ್ಯಾಟ್ರ್ ಆಗಲ್ಲ, ನನಗೆ ಯಾವ ದೇಶದಾದ್ರೇನು ನನಗೆ ಚೀಪಾಗಿ ಸಿಗಬೇಕು ಅಂತ ಇಲ್ಲಿನ ಲೋಕಲ್ ಕಂಪನಿಗಳು, ಅದು ಯಾವುದೇ ದೇಶದ್ದಾಗಿರ್ಬೋದು, ಹಂಗೆ ಯೋಚನೆ ಮಾಡೋದು. ಮ್ಯಾನ್ ಪವರ್ ಕಟ್ ಮಾಡಬೇಕು, ಎಕ್ಸ್ಪೆನ್ಸಸ್ ಕಟ್ ಮಾಡಬೇಕು ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ ಯಾವ ದೇಶದ್ದು ಅಂತ. ಸೊ ಇದರಿಂದ ಪ್ರೈವಸಿ ಇಶ್ಯೂ ಆಗಬಹುದು. ಮತ್ತು ಇದರಲ್ಲಿ ಹೆವಿ ಸೆನ್ಸಾರ್ಶಿಪ್ ಇದೆ, ಆಯಿತಾ. ನಾನೊಂದು ಪ್ರಶ್ನೆ ಕೇಳಿದೆ ಈ ಒಂದು ಡೀಪ್ ಸೀಕಿಗೆ, ಟೆಲ್ ಮೀ ವಾಟ್ಸ್ ಬ್ಯಾಡ್ ಅಬೌಟ್ ಇಂಡಿಯನ್ ಪೊಲಿಟಿಕ್ಸ್ ಅಂತ. ಅಂದರೆ ನಮ್ಮ ದೇಶದ ಪೊಲಿಟಿಕ್ಸ್ನಲ್ಲಿ ಏನೆಲ್ಲ ಕೆಟ್ಟದಿದೆ ಅದನ್ನು ಹೇಳು ಅಂದ್ಬಿಟ್ಟು ನಾನು ಕ್ವಶನ್ ಕೇಳಿದೆ. ಇಷ್ಟು ಉದ್ದ ಕತೆ ಬರೀತು, ನಮ್ಮ ದೇಶದ್ದು ಪೊಲಿಟಿಕ್ಸಲ್ಲಿ ಏನೆಲ್ಲ ಮಿಸ್ಟೇಕ್ಗಳಿದೆ, ಏನೆಲ್ಲ ತಪ್ಪುಗಳಿದೆ, ಅದನ್ನು ಇಷ್ಟುದ್ದ ಕತೆ ಬರೀತು. ಸೇಮ್ ಪ್ರಶ್ನೆಯನ್ನು ಟೆಲ್ ಮಿ ವಾಟ್ಸ್ ಬ್ಯಾಡ್ ಅಬೌಟ್ ಚೈನೀಸ್ ಪೊಲಿಟಿಕ್ಸ್ ಅಂತ ಕೇಳಿದೆ ನಾನು. ಅಂದರೆ ಚೈನಾ ಗೌರ್ಮೆಂಟಿಂದು, ಚೈನಾದ ಪೊಲಿಟಿಕ್ಸಿಂದು ಏನೆಲ್ಲ ಕೆಟ್ಟಿದೆ ಅದನ್ನು ಕಾಮೆಂಟ್ ಮಾಡು ಅಂತ. ಉತ್ತರನೇ ಕೊಡಲ್ಲ ಅದು. ಸಾರಿ, ಐ ಆಮ್ ನಾಟ್ ಶ್ಯೂರ್ ಹೌ ಟು ಅಪ್ರೋಚ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಎಟ್ ಅಂದ್ಬಿಟ್ಟು ಇದು ಕೊಡುತ್ತೆ.
ಸೊ ನಮ್ಮ ದೇಶದ ಕೇಳಿದ್ರೆ ಹೇಳುತ್ತೆ, ಚೈನಾ ದೇಶದ ಕೇಳಿದ್ರೆ ಹೇಳಲ್ಲ. ಅದು ಏನಕ್ಕೆ ಚೈನೀಸ್ ಕಂಪನಿ ಆಗಿರೋದ್ರಿಂದ ಸೆನ್ಸರ್ಶಿಪ್ ಮಾಡಿಬಿಟ್ಟಿದ್ದಾರೆ. ಸೊ ಆ ದೇಶದ್ದು ಯಾವುದನ್ನು ಪ್ರಾಪರಾಗಿ ಏನಾದ್ರು ಕಾನ್ಫಿಡೆನ್ಷಿಯಲ್ ಇದ್ದರೆ, ಏನಾದರೂ ಒಂದು ತಪ್ಪು ಅಥವಾ ಚೈನಾ ದೇಶಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಏನಾದರೂ ಉತ್ತರ ಇದ್ದರೆ ಅದನ್ನು ಸೆನ್ಸರ್ಶಿಪ್ ಮಾಡುತ್ತೆ, ಕಟ್ ಮಾಡಿ ಬಿಸಾಕತ್ತೆ. ಮೋಸ್ಟ್ಲಿ ನೀವು ಅದನ್ನು ಆಫ್ಲೈನಲ್ಲಿ ನಿಮ್ಮ ಪಿ ಸಿನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ ರನ್ ಮಾಡೋದು ಆ ರೀತಿ ಮಾಡಲ್ಲ. ಬಟ್ ಅವ್ರದ್ದು ಏನು ಚಾಟ್ ಬಾಟ್ ಇದೆ ಆ ವೆಬ್ಸೈಟಲ್ಲಿ ಅದರಲ್ಲಿ ಮಾಡಿದ್ರೆ ಸೆನ್ಸರ್ಶಿಪ್ ಆಗುತ್ತೆ. ಸೊ ಇದು ಮಿಸ್ಲೀಡಿಂಗ್ ಆಗ್ಬೋದು, ಗೊತ್ತಿಲ್ಲ ಆಯಿತಾ, ಹೇಳೋದಕ್ಕಾಗಲ್ಲ. ಅಂದರೆ ನೋಡಿ, ಇದು ಓಪನ್ ಸೋರ್ಸ್ ಆಗಿರೋದ್ರಿಂದ ಮುಚ್ಚುಮರೆ ಏನೂ ಇರಲ್ಲ ಮೋಸ್ಟ್ ಆಫ್ ದ ಟೈಮು. ಬಟ್ ಕೆಲವೊಂದು ಟೈಮ್ ಏನು ಅನ್ಸೋದು ಗೊತ್ತಾ, ಇದೇನಾದರೂ ಚೈನಾದ ಮಾಸ್ಟರ್ ಪ್ಲ್ಯಾನಾ? ಹೆವಿ ದುಡ್ಡನ್ನು ಖರ್ಚು ಮಾಡಿ ಇದನ್ನು ಬಿಲ್ಡ್ ಮಾಡಿ ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಟ್ಟು ಜಗತ್ತಿನ ಕಂಪ್ನಿಗಳ ತಲೆ ಹೊಡೆಯೋ ಕೆಲಸ ಮಾಡೋ ಪ್ಲ್ಯಾನ್ ಏನಾದ್ರು ಇಟ್ಟವ್ರ ಎಲ್ಲ ಗೊತ್ತಿಲ್ಲ. ಚೈನಾದವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇದರಿಂದ ಒಂದು ಕಲಿಕೆ ಅಂತೂ ಸಿಕ್ಬಿಡಿದೆ ಯಾರಿಗೆ, ಅಮೆರಿಕಾ ಕಂಪನಿಗೆ ಒಂದು ಹೊಡೆತ ಅಂತೂ ಸರ್ರಿಗೆ ಬಿದ್ದಿದೆ. ನೋಡೋಣ ಇದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಮ್ಮ ದೇಶಕ್ಕೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ಅಮೆರಿಕಾಗೆ ಎಫೆಕ್ಟ್ ಮಾಡ್ತು ಅಂತ ಅಂದರೆ ನಮ್ಮ ದೇಶಕ್ಕೂ 100% ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಮೆಜಾರಿಟಿ ಆಫ್ ದ IT ಗೂಡ್ಸು ಹೊರಗಡೆ ಹೋಗೋದೆ ಅಮೆರಿಕಕ್ಕೆ. ಸೊ ಅದರಿಂದ ನೋಡಬೇಕು ಏನಾಗುತ್ತೆ ಅಂತ. ತುಂಬ ಫಾಸ್ಟಾಗಿ ಆಗ್ತಾಯಿದೆ ಎಲ್ಲದೂ, ತುಂಬ ಬೇಗ ಆಗ್ತಾಯಿದೆ. ನಮಗೆ ಅದಕ್ಕೆ ಅಡಾಪ್ಟ್ ಆಗೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ಎಲ್ಲೋ ಒಂದು ಕಡೆ ಭಯ ಹುಟ್ಟಿಸಿರೋದು. ಸೊ ಇದಿಷ್ಟು ಈ ಒಂದು ಡೀಪ್ ಸೀಕ್ ಬಗ್ಗೆ ಒಂದು ಸಣ್ಣ ಮಾಹಿತಿಯಲ್ಲೂ ಕೂಡ ಇನ್ ಡೆಪ್ತ್ ಹೋಗೋದಕ್ಕೆ ಹೋಗಿಲ್ಲ. ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.